ಸೊ ಮಂಗಳೂರಲ್ಲಿ ನಾನು BSRB ಎಕ್ಸಾಮ್ ಕೂತಿದ್ದೆ, ಸ್ಟೇಟ್ ಬ್ಯಾಂಕ್ದೆಲ್ಲ ಕೂತಿದ್ದೆ. ಅದರಿಂದ ಇನ್ನೊಂದಕ್ಕೆಲ್ಲ ಕತೆಗಳಿದೆ, ಅದು ಬೇರೆ. ಸೊ ಅದರಿಂದ ನಾನು ಆಗ ರಘುರಾಮ್ ಶೆಟ್ಟರ ಪ್ರವೇಶ ಆಯಿತು. ಸೊ ಕಾಲ್ ಫಾರ್ ಮಾಡಿದರು, ಹೋಗಿ ಜಾಯ್ನ್ ಆದೆ. ಅವರು ಭಾಳ ಅರ್ಜೆಂಟಾಗಿ ಕ್ರಾಂತಿ ಆಗ್ತದೆ ಅಂತ ಹೇಳಿದರು. ಅದನ್ನು ನಂಬಿ ನಾವು ಹೋಗಿದ್ದೆ. ಇನ್ನೊಂದು 2-3 ವರ್ಷದಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಆಯ್ತಾ? ಕ್ರಾಂತಿ ಅಂದರೆ ಆಯಿತು. ಅಂದರೆ ಒಂದು 600-700 ಸಂಬಳ, 4 ಇನ್ಸ್ಟಾಲ್ಮೆಂಟಲ್ಲಿ ತಗೊಂಡು ನ್ಯೂಸ್ ಪ್ರಿಂಟಲ್ಲಿ ಮಲಗಿ ಹೊಟ್ಟೆ ಕೆಡಿಸ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಆಮೇಲೆ ಕ್ರಾಂತಿ ಆಗೋದಿಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಆಮೇಲೆ ಬಂದು ಪ್ರಜಾವಾಣಿ ಜಾಯ್ನ್ ಆದೆ. ಪ್ರಜಾವಾಣಿಗೆ ಯಾವ ಇಯರಲ್ಲಿ ಜಾಯ್ನ್ ಆದ್ರಿ ತಾವು? 1989. ಆಗ ಏನಾಗಿತ್ತಂದರೆ ರಘುರಾಮ್ ಶೆಟ್ಟರು ಮುಂಗಾರು, ನಿಮಗೆ ಗೊತ್ತಿದೆ, ಅದು ಓದುಗರ ಒಡೆತನ ಫಸ್ಟ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಅದು ಇದೆ. ನಮ್ಮ ಎಲ್ಲ ಮೀಡಿಯಾ ಹೌಸಸ್ ಎಲ್ಲರೂ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಫ್ಯಾಮಿಲಿದ್ದೆಲ್ಲ ಇರೋದಲ್ವ. ಇದು ಓದುಗರೇ ಒಡೆಯರು ಎನ್ನುವ ಕಾನ್ಸೆಪ್ಟ್ ಮೇಲೆ ಎಲ್ಲ ಮಾಡಿದರು. ಓದುಗರನ್ನೇ ಶೇರ್ ಹೋಲ್ಡರ್ಗಳನ್ನಾಗಿ ಮಾಡಿ ಎಲ್ಲ ಮಾಡಿದರು. ಕಲ್ಪನೆ ಚೆನ್ನಾಗಿತ್ತು, ನಡೆಯಲಿಲ್ಲ. ಉದಯವಾಣಿ ಎದುರಿಗೆ, ಉದಯವಾಣಿ ಭಾಳ ದೊಡ್ಡ ಮೀಡಿಯಾ ಇದು. ಅವರು ಒಂದು ಅನ್ಹೆಲ್ತಿ ಆದ ಕಾಂಪಿಟೀಷನ್. ಅಂದರೆ ಮುಂಗಾರನ್ನು ಪೇಪರ್ ಸ್ಟಾಲಲ್ಲಿ ಹಾಕ್ಲಿಕ್ಕೆ ಬಿಡಲಿಲ್ಲ. ಮುಂಗಾರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ನಾವು ನಿಮ್ಮ ಅಡ್ವರ್ಟೈಸ್ಮೆಂಟ್ ತೊಗೊಳ್ಳೋದಿಲ್ಲ ಅಂತ ಹೇಳ್ತಾಯಿದ್ರು.